ನಮಸ್ಕಾರ ಡಾರ್ಲಿಂಗ್, ಎಲ್ಲರೂ ಹೇಗಿದ್ದೀರಾ? ನಂಗೆ ಅನ್ಸುತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿಲ್ಲ ಅಂದರೆ ಏನು ತಲೆಗೆ ಇಡ್ಸ್ಕೊಬೇಡಿ, ಇವತ್ತಿಲ್ಲ ಅಂದರೆ ನಾಳೆ ಎಲ್ಲ ಸರಿ ಹೋಗುತ್ತೆ. ಹೊಸ ದಿನ ಹೊಸ ಆರಂಭ ನಿಮ್ಮೆಲ್ಲರ ಜೊತೆ. ಏನಪ್ಪ ಹೊಸ ಸೆಟಪ್ಪು ಎಲ್ಲ ಹಾಕೊಂಬಂದ್ಬಿಟ್ಟಿದ್ದೇನೆ ಅಂತ ಅನ್ಕೊತಾ ಇರ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಚಾನಲಲ್ಲಿ ಬರೀ ಪ್ರ್ಯಾಂಕು ಆಗಲಿ ಬರೀ ವ್ಲಾಗ್ಸ್ ಆಗಲಿ ಅಷ್ಟೇ ಬರಲ್ಲ. ಸ್ವಲ್ಪ ಟ್ರಾವೆಲ್ ಬ್ಲಾಗ್ಸ್ ಜೊತೆ ರಿಯಾಕ್ಷನ್ ವೀಡಿಯೋನೂ ಬರುತ್ತೆ. ಒಂಥರ ನಮ್ಮ ಚಾನಲ್ ಬಂದುಬಿಟ್ಟು ಆಲ್ ಇನ್ ಒನ್ ಗೈಡ್ ಇರುತ್ತಲ್ಲ ಆ ಥರ. ಹೌದು. ಸೊ ಇವತ್ತು ಬಂದುಬಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೇಲಲ್ಲ, ಬಿಗ್ ಬಾಸ್ ಫನಿ ವೀಡಿಯೋಸು ಫನಿ ಮೀಮ್ಸ್ ಮೇಲೆ ರಿಯಾಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವೀಡಿಯೋ ಕಡೆ ಜಾಸ್ತಿ ಲೇಟ್ ಮಾಡ್ದಲೇ ವೀಡಿಯೋ ಕೂಡ ಹೋಗೋಣ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ತಮಗೆ ಮೀಸಲಿರುವಂತ ಕ್ಲಿಯರ್ ಆಗಿ ಬರ್ದಿರ್ಬೇಕಾದ್ರೆ ಮೀಸಲಿರೋ ಬ್ಯಾಗ್ ತಗೋಬೇಕು. ಇವನಿರೋದು ಈ ಕಡೆ ತಗೊಂಡ್ರೆ ಹೆಂಗಾಗುತ್ತೆ ವಿಕ್ಕಿ? ಅದನ್ನೇ ತಮಗೆ ಮೀಸಲಿರುವ ಅಂದ್ರೆ ಕೆಂಪು ತಗೋಬೇಕು, ನೀಲಿ ತಗೋಬೇಕು ಅಂತ. ನಾನು ಡ್ರಮ್ ಉಳಿಸ್ಕೊಂಡು ನೀಲಿ ತಗೊಂಡ್ ಬರಂಗಿಲ್ಲ ಅಂತ. ತಮಗೆ ಮೀಸಲಿರುವ ಕೆಂಪು ತಗೋಬೇಕು ಅಂತ. ಚೈತ್ರ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಹೌದು, ಯಾರ್ಯಾರು ಬಿಗ್ ಬಾಸ್ ನೋಡ್ತಿರಲ್ಲ ಅಂತ ಕಮೆಂಟ್ ಮಾಡಿ. ಸರಿ, ನನ್ನ ಆಡಿಯನ್ಸ್ ಬಂದ್ಬಿಟ್ಟು ಬರೀ ಕರ್ನಾಟಕ ಆಡಿಯನ್ಸ್ ಅಷ್ಟೇ ಇಲ್ಲ, ತುಂಬ ಜನ ಏನು ಬೇರೆ ಬೇರೆ ಸ್ಟೇಟಿಂದ ನೋಡ್ತಾರೆ ಅದಕ್ಕೆ. ಸೊ ಔಟ್ ಆಫ್ ಅಸ್ ಥಿಂಗ್ ನೋಡಿದ್ರಲ್ಲ, ಚಿತ್ರ ಮಾತ್ರ ನೆಕ್ಸ್ಟ್ ಲೆವೆಲು. ಆಮೇಲೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರ್ಯಾರು ಅಂತ ಕಮೆಂಟ್ ಮಾಡಿ. ಸರಿ, ನಾನಂತೂ ಫೇವ್ರೆಟ್ ಕಂಟೆಸ್ಟೆಂಟ್ ಹೇಳ್ತೀನಿ. ಸೊ ಬನ್ನಿ ವಿಡಿಯೋ ಕಡೆ ನೋಡೋಣ. ನನಗೆ ಜನತೆ ಗೊತ್ತಿದೆ ಸಾಕು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋ ಕಮೆಂಟ್ಸ್. 100ಕ್ಕೆ 200% ನನ್ನ ಅನಿಸಿಕೆ ಪ್ರಕಾರ ತ್ರಿವಿಕ್ರಮ್ ಇಸ್ ದ ವಿನ್ನರ್. ಓಕೆ, ಮನಸ್ಸರ ಪ್ರಕಾರ ತ್ರಿವಿಕ್ರಮ್ ಓಕೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ. ತ್ರಿವಿಕ್ರಮ್ ವಿನ್ನರಾ ಅಥವಾ ಇದು ಟಾಪ್ ಯಾರು ಬರ್ಬೋದು ಅಂತ. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಇವ್ರು ಹೇಳ್ದಾಗ ತ್ರಿವಿಕ್ರಮೇ. ಹನುಮಂತನು ಇಷ್ಟನೇ ಗುರು, ನನಗೆ ಹನುಮಂತನು ಸಿಕ್ಕಾಪಟ್ಟೆ ಇಷ್ಟನೇ. ಬಟ್ ಗೆಲ್ಲ ಚಾನ್ಸಸ್ಸು ತ್ರಿವಿಕ್ರಮಿಗೆ ಜಾಸ್ತಿ ಇದೆ. ನೋಡೋಣ ಯಾರು ಫೈನಲ್ಸಿಗೆ ಬಂದು ಯಾರು ಟಾಪ್ 5 ಎಲ್ಲಿ ಬಂದ್ಬಿಟ್ಟು ಯಾರು ವಿನ್ ಆಗ್ತಾರೆ ಅಂತ. ಸುರೇಶ್ ಅಣ್ಣ ಆಗ್ಬಿಟ್ರೆ ಏನ್ ಮಾಡ್ತಾರೆ ಗೊತ್ತಾ? ಇದಕ್ಕೆ ನಮ್ಮ ಕಡೆ ಆ ವ್ಯಕ್ತಿ ಅವತ್ ನಾವ್ ನೀರ್ ಹಾಕಿ ಗೆದ್ದಿದ್ರೆ ನಿಮ್ಗೆ ಇಷ್ಟು ಖುಷಿ ಆಗ್ತಾ ಇರ್ಲಿಲ್ಲ. ಗೆದ್ದಿರೋದು ಅಲ್ವಾ? ಸಖತ್ ಖುಷಿ ಇರುತ್ತೆ. ಪ್ಯಾಂಟ್ ಅಲ್ಲ ಪಂಚೆ, ಅದು ಪ್ಯಾಂಟ್ ಅಲ್ಲ. ಜಾಸ್ತಿ ಏನು ಕಮೆಂಟ್ ಮಾಡತ್ತ, ನೋಡಿರೋರ್ಗೆ ಗೊತ್ತಿರುತ್ತೆ. ಸೊ ಬ್ರೋ ಥಿಂಗ್ಸ್ ಈಸ್ ದ ಸ್ಟ್ರಾಂಗೆಸ್ಟ್ ಇನ್ ಫಿಸಿಕಲ್ ಟಾಸ್ಕ್. ತ್ರಿವಿಕ್ರಮ್ ಯಾರ್ಯಾರು ಇಷ್ಟನೆಲ್ಲ ರೆಡ್ ಹಾರ್ಟ್ ಇಲ್ಲ ಅಂದ್ರೆ ಬ್ಲೂ ಹಾರ್ಟ್ ಕಮೆಂಟ್ ಮಾಡಿ. ಬ್ಲೂ ಹಾರ್ಟ್ ಅಸಿಡ್ ಕಲ್ಸಾಯ್ತು, ಉಂಡೆ ಮಾಡಾಯ್ತು. ಬರ್ತೀನಿ ಆಮೇಲೆ. ಅನುಷ ಹೊಸಿತಾಳೆ, ಆಮೇಲೆ ಬನ್ನಿ. ಸೂಡಲ್ಲ ಇಡಲ್ಲ ಅಂತಿದ್ರಿ. ಚಪಾತಿ ಎಲ್ಲ ಸುಟ್ಟ ಆಯ್ತು ಇವಾಗ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ, ಅದಕ್ಕೆ ಹೇಳಿದ್ವಿ ಎಲ್ಲ ಸುಟ್ಟಾಯ್ತು ಅಂತ. ಇನ್ಮೇಲೆ ನೋ ಚಪಾತಿ, ಒಂದೆರಡು ಎಕ್ಸ್ಟ್ರಾ ಮಾಡಿ ನಮ್ಗೆ. ಎಷ್ಟು ಎಕ್ಸ್ಟ್ರಾ ಕೇಳಿದ್ರೆ ಹತ್ತು ಬೇಕಾದ್ರೂ ಮಾಡ್ತಾರೆ. ಪ್ರೀತಿಯಿಂದ ಕೇಳಿದ್ರೆ ಮಾಡ್ಬೋದು. ಐಶ್ವರ್ಯ ಅವರೇ ಒಂದೆರಡು ಚಪಾತಿ ಎಕ್ಸ್ಟ್ರಾ ಮಾಡಿ ಇಡ್ತೀವಿ. ಇವಾಗ ನನ್ನ ಹತ್ರ ಅಲ್ಲ, ಅವ್ರ ಹತ್ರ ಕೇಳಿ, ಹೊಸಿಯವ್ರ ಹತ್ರ. ನೀವ್ ಚಪಾತಿ ಜಾಸ್ತಿ ಒಂಚೂರು ಹೇಳ್ತಾನೆ ತ್ರಿವಿಕ್ರಮ್. ಏನದು ತಳ್ಕು ಬೆಳಕು ನಿಂಗೆ ಅನ್ಸ್ತಾ? ಅದು ಅವ್ನು ಏನು ಹೇಳಕ್ ಹೊರಟ, ಯಾರಿಗೆ ಹೇಳಕ್ ಹೊರಟ ಅಂತ ನಿಂಗೂ ಅನ್ಸಿದೆ ಅಂದ್ಮೇಲೆ ನೋಡಿ. ನಾನು ಇನ್ನೂ ಹೇಳಿಲ್ಲ, ನೀನು ಹೇಳಿದೆ ಅಂದಮೇಲೆ ಅದು ನನ್ಗೆ ಅನ್ಸಿರೋದು ಸುಳ್ಳಲ್ಲ ಅಂದರೆ ಕರೆಕ್ಟಾಗೆ ಅನ್ಕೊಂಡಿದ್ದೀನಿ ನಾನು. ಇನ್ನು
ಸೀರಿಯಸ್ಲಿ ಲೂಸಾ ಅಂತ ನಾನು ಏನ್ ಮಾಡಿದೀನಿ No comment. ಅವ್ರಿಗೆ? ಚೆನ್ನಾಗಿ ನಾನು ಇದ್ರ ಮೇಲೆ ಕಮೆಂಟ್ ಮಾಡಲ್ಲಪ್ಪ. Go and collect the ball. ಬ್ರೋ ನೋಡ್ತೀವಿ. ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಈ ಸೀಸನ್ ಅಲ್ಲಿ? ಈ ಸೀಸನ್ ಅಲ್ಲಿ ಹನುಮಂತ. ಏನಕ್ಕೆ ಇಷ್ಟ ಹನುಮಂತ ನಿಮ್ಗೆ? ಹನುಮಂತ ಅಂದ್ರೆ ಅವನು ಇರೋದ್ನೆಲ್ಲ ಮಕ್ಕೊಡ್ದಂಗೆ ಹೇಳ್ತಾನೆ ಜನಕ್ಕೆ. ಗೇಮ್ ತರ ಆಡ್ತಾನೆ. ಬಟ್ ಅದಕ್ಕಿಂತ ಇಷ್ಟ. ಯಾರು ಇಷ್ಟ ಆಗ್ತಿಲ್ಲ ಬಿಗ್ ಬಾಸ್ ಮನೇಲಿ ನಿಮ್ಗೆ? ಬಿಗ್ ಬಾಸ್ ಮನೇಲಿ ಅಂದ್ರೆ ಚೈತ್ರ. ಏನಕ್ಕೆ ಅಂದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ತಂದು ಇಡ್ತಾರೆ ಅಂದ್ರೆ ಅವ್ರ ಹತ್ರ ಮಾತಾಡಿರೋದ್ನ ಇನ್ನೊಬ್ರ ಹತ್ರ ಹೇಳ್ತೀನಿ. ಜಾಸ್ತಿ. ಯಾರು ಗೆಲ್ಬಹುದು ಅನಿಸ್ತಿದೆ ಈ ಸೀಸನ್? ತ್ರಿವಿಕ್ರಮ್ ಗೆಲ್ಬಹುದು. ಹನುಮಂತ ಅಂತೀರಾ? ತ್ರಿವಿಕ್ರಮ್ ಸ್ವಲ್ಪ ಮೈಂಡ್ ಗೇಮ್ ಇದೆ ಅವ್ರದ್ದು, ಚೆನ್ನಾಗಿದೆ. ಮೈಂಡ್ ಸೆಟ್ ಚೆನ್ನಾಗಿದೆ, ಮೈಂಡ್ ಅಲ್ಲಿ ಆಡ್ತಾರೆ. ಸೊ ಅವ್ರು ಗೆಲ್ಬಹುದು ಅಂತ. ನಿಮ್ ಹನುಮಂತ ಗೆದ್ರೆ ಖುಷಿ, ಬಟ್ ತ್ರಿವಿಕ್ರಮ್ ಗೆಲ್ಬಹುದು ಅಂತ ಹೇಳ್ತಿದ್ರೆ. ಥ್ಯಾಂಕ್ ಯು. ನಮ್ಗೆ ಯಾರಿಗಿದ್ರು ಓಕೆ, ಬಟ್ ತ್ರಿವಿಕ್ರಮ್ ಫೇವ್ರೆಟ್ ಕಂಟೆಸ್ಟೆಂಟ್. ಈ ಸೀನ ಕೂಡ ನಾವು ಹೇಳಿದ್ದೀವಿ. ಜಾಸ್ತಿ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಬನ್ನಿ ಮುಂದೆ ಹೋಗೋಣ. ತ್ರಿವಿಕ್ರಮ್ ಯಾವತ್ತಿಗೂ ನಮ್ಮ ಹತ್ರ ನಾಮಿನೇಷನ್ ವಿಷಯಗಳಿಗಾಗ್ಲಿ, ಗೇಮ್ ಟಾಸ್ಕ್ ವಿಚಾರವಾಗಿ ಅವ್ರು ಹೇಳ್ತಾ ಇದ್ದಿದೆ ಇಷ್ಟು, ಆರಾಮಾಗಿ ಆಡಿ ಮೇಡಮ್, ಆರಾಮಾಗಿ ಆಡಿ. ಅದು ಒದ್ದಾಡಿ ಮಾಡೋದೆಲ್ಲ ಬೇಕಾಗಿಲ್ಲ. ನಿಮ್ ಸ್ಟ್ರಾಟಜಿ ನೀವು ಆಡಿ. ಅಂದ್ರೆ ತ್ರಿವಿಕ್ರಮ್ ಅವರು ಫಿಸಿಕಲಿ ಫಿಟ್ ಇರೋದ್ರಿಂದ ಅವ್ರಿಗೆ ಈಸಿ ಆಗ್ತಾ ಇತ್ತು ಅಷ್ಟೇ ಹೊರತು ಅವ್ರು ಯಾರಿಗೂ ವಾಲಂಟಿಯರ್ ಆಗಿ ಅಂದ್ರೆ ಹಾಮ್ ಮಾಡ್ಬೇಕು ಅಂತ ಎತ್ತು ಬಿಸಾಕಿದ್ದಾಗ್ಲಿ ಆ ಟಾಸ್ಕ್ ಡಿಮ್ಯಾಂಡ್ ಮಾಡ್ತಿತ್ತು. ಹಾಗಾಗಿ ಅವ್ರು ಮಾಡ್ತಿದ್ರು ಹೊರತು ಮುಂಚೆನೆ ಕುತ್ಕೊಂಡು ನಾನು ಇವಾಗ ಮಂಜುನ್ ಎತ್ತಾಕ್ತೀನಿ, ಅವ್ನ ಕೈ ಕಾಲು ಮುರಿದಾಕ್ತೀನಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ನಮಗೂ ಯಾವತ್ತೂ ಹೇಳ್ಕೊಟ್ಟಿದ್ದಿಲ್ಲ. ನೀವು ಎಷ್ಟು ಜನಕ್ಕೆ ಇದು ಅವ್ರು ಹೇಳಿದ್ ನಿಜ ಅನ್ಸುತ್ತೆ ಕಮೆಂಟ್ ಮಾಡಿ. ಭವ್ಯದು ಗೇಮು ಫ್ಯಾನ್ಸು, ಎಂಟರ್ಟೈನ್ಮೆಂಟಲ್ಲಿ ಸ್ವಲ್ಪ ವೀಕು. ಮೋಕ್ಷಿತ್ ಅದು ಗೇಮ್ಸು ಎಂಟರ್ಟೈನ್ಮೆಂಟು ಡೌನು, ಫ್ಯಾನ್ಸಲ್ಲಿ ಓಕೆ. ಸೂರ್ಯ ಇವಾಗಿದ್ದು ಬೇಜಾರಾಯ್ತು ಗುರು, ಸೀರಿಯಸ್ಲಿ. ಸೂರ್ಯಗೆ ಪಾಪ ಆಡಿರೋರು. Me without knowing about Mokshita before. ಇದು ಇನ್ಸಿಡೆಂಟ್ ನಿಜ ಅನ್ಸುತ್ತೆ. ಎಲ್ಲ ಈ ಟೀಮಲ್ಲೇ ಬೈಲ್ ಬರ್ತವೆ. ಸಂಕಟ ಬಂದಾಗ ವೆಂಕಟರಮಣ ಸ್ಕ್ರೀನ್ ಹಾಕೋಯ್ತು ಅನ್ಸುತ್ತೆ. ನನ್ನ ಮೊದಲ ಆಯ್ಕೆ ತ್ರಿವಿಕ್ರಮ್ ಅವರು. ಗೇಮ್ 0% ತ್ರಿವಿಕ್ರಮ್ ಬದಲಾದ್ರೂ ಬುದ್ಧಿ ಮಾತ್ರ ಬದಲಾಗಲ್ಲ. ತ್ರಿವಿಕ್ರಮ್ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಹೇಳುವಂತಹ ಬುದ್ಧಿ. ಈ ವ್ಯಕ್ತಿ ಬೆಳಗ್ಗೆ ಗುಡ್ ಮಾರ್ನಿಂಗು ಗುಡ್ ನೈಟ್ ಬಿಟ್ರೆ ಈ ವ್ಯಕ್ತಿ ಹತ್ರ ನಾನು ಏನು ಪರ್ಸನಲ್ ಆಗಿ ಏನು ಮಾತಾಡ್ತಾನೆ ಇಲ್ಲ. ಇದೊಂದು ಈ ವಾರ ಏನೋ ಜೊತೆಗಾಡೋದು ಅಂತ ಅನ್ಬಿಟ್ಟು ಜೊತೆಗಿದೀವಿ ಅನ್ನೋದೊಂದು ಬಿಟ್ರೆ ಇವ್ರು ಯಾರು ಅನ್ನೋದು ಮನೇಲಿ ಇದಾರೋ ಇಲ್ವೋ ಅನ್ನೋದು ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಗೋಮುಖ ಅಂತಾರೆ, ಇವ್ರು ಆಕ್ಚುಲಿ ಎರಡು ತಲೆನ ಆಗ್ರಹ. ಗೂಸುಂಬೆ ಆಟ ಆಡೋದಾಗ ನಾವ್ ಇನ್ನೊಂದು ಆಟ ಆಡ್ತಾ ಇದ್ವಿ. ಲೇಟೆಸ್ಟ್ ಮಕ್ಕಳು ಮೇಕಪ್ ಹಚ್ಚಿ ಆಕ್ಟ್ ಮಾಡ್ತೀವಿ. ಇಲ್ಲಿ ಕೆಲವರು 4 ಮೇಕಪ್ ಹಚ್ಚಿ ಆಟ ಆಡ್ತಾ ಇದಾರೆ. ಸೊ ಈಗ ಟಂಗ್ ಕ್ಲೀನರ್ ತೆಗೆದು ಕ್ಲೀನ್ ಮಾಡೋ ಟೈಮ್ ಬಂದಿದೆ. ಸೊ ಕ್ಲೀನ್ ಮಾಡ್ತೀನಿ ಸರ್. Rajat think he is the strongest contestant. But Vikram is task master. Vikram task master Chindi. ತುಂಬ ನನ್ನ ಫೇವ್ರೆಟ್ ತ್ರಿವಿಕ್ರಮ್.
ಮೊದಲನೇ ನಾಮಿನೇಷನ್ ತ್ರಿವಿಕ್ರಮ್, ಒಂದ್ ಮಾತು ಬರುತ್ತೆ. ಸೆಕೆಂಡ್ ನಾಮಿನೇಷನ್ ಬಂದು ಭವ್ಯ ಅವರು. ಲಾಸ್ಟ್ ನಾನು ತ್ರಿವಿಕ್ರಮ್ನ ನಾಮಿನೇಟ್ ಮಾಡ್ತೀನಿ. ಎರಡನೇ ನಾಮಿನೇಷನ್ ಭವ್ಯ ಅವರು. ಮನೆಯ ವಾತಾವರಣಗಳು ಸ್ವಲ್ಪ ಈ ವೀಕೆಂಡಲ್ಲಿ ಇದು ಆಲ್ರೆಡಿ ಬಂದಿದೆ ಡಾರ್ಲಿಂಗ್ಸ್. 2 ನಾಮಿನೇಷನ್ ಪಾಸು ತ್ರಿವಿಕ್ರಮ್ಗೆ ಸಿಗುತ್ತಿದ್ದಲ್ಲ. ಸುಮ್ಮನೆ ಹೇಳ್ತಾರ ತ್ರಿವಿಕ್ರಮ್ನ ಟಾಸ್ಕ್ ಮಾಸ್ಟರ್ ಅಂತ. ತ್ರಿವಿಕ್ರಮ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಟೂ ಲೆಜೆಂಡ್ಸ್ ಇನ್ ಒನ್ ಸ್ಕ್ರೀನ್. ಎಲ್ಲರಿಗೂ ಈ ತ್ರಿವಿಕ್ರಮೇ ಒಂಥರ ಥ್ರೆಟ್ ಇದ್ದಂಗಿದೆ. ಥ್ರೆಟ್ ಅಲ್ಲ ಕಣ, ನಾನು ಹೇಳ್ತೀನಿ. ನಾವು ಫಸ್ಟ್ 3-4 ವೀಕ್ಸ್ ಏನಂದ್ರೆ ಹೇಳು, ಇಲ್ಲಿ ತನಕನು ಯಾವ ಮಕ್ಕನು ಯಾವ್ದು ರಿಜಿಸ್ಟರ್ ಆಗಿಲ್ಲ ಹತ್ರ ಬರ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ತ್ರಿವಿಕ್ರಮ್ ಹೋಗ್ತಾ ಇರೋದು ಹೆಂಗಿದ್ರೆ ಪೇಸ್ ಅಂದ್ರೆ ಅವನೇ ವಿನ್ನರ್. ಇವಾಗ ಆಲ್ರೆಡಿ ರಿಜಿಸ್ಟರ್ ಇಲ್ಲ ಒಂದ್ ಕಡೆ ಹಳೆ ಬಿಗ್ ಬಾಸ್ ಸೀಸನ್ ವಿನಯ್ ಗೌಡ ನೋಡಿದಂಗೆ ಆಗ್ತದೆ. ಫ್ಲಕ್ಚುಯೇಷನ್ ಆದ್ರೆ ಇಲ್ವೇ ಇಲ್ಲ, ಏನಿಲ್ಲ, ಆರಾಮ ಕೂಲ್. ಎಲ್ಲಾನು ನೀನ್ ಏನಾರು ಹೇಳು, ಕಾಮಾಗಿ ತಗೊಳ್ಳೋದು, ಆರಾಮಾಗಿ ಎಂಜಾಯ್ ಮಾಡೋದು, ಎಲ್ಲ ಆಡ್ಬೇಕಲ್ಲ ಅದ್ಭುತ. ಬಟ್ ಇಲ್ಲ, ನಿಜವಾಗ್ಲೂ ಕಂಗ್ರಾಚುಲೇಟ್ ಮಾಡ್ಲೇಬೇಕು ತ್ರಿವಿಕ್ರಮ್. ವಿಕ್ಕಿ ಕ್ಯಾಪ್ಟನ್ ಅಲಿಯಾಸ್ ಏನ್ ಮಗ ಅದು, ಕಿಂಗ್ ಕ್ಯಾಪ್ಟನ್ ವಿಕ್ಕಿ. ಇಂಥ 1000 ಜನ 100 ಜನ್ಮ ಎತ್ ಬಂದ್ರು ನಾನೇನು ಮಾಡಕ್ಕಾಗಲ್ಲ. ಸೊ ಯಾ, ಈ ವಿಡಿಯೋಗೆ ಇಷ್ಟೇ. ಆಮೇಲೆ ಇದು ವಿಡಿಯೋ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಹತ್ರ ಹೇಳಿದ್ದೆ ರೀಲ್ಸ್ಗಳು ಶೇರ್ ಮಾಡೋಕ್ಕೆ. ಸೊ ಶೇರ್ ಮಾಡಿದ್ದಕ್ಕೆ ಇದರಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಥರ ಸೇಮ್ ವಿಡಿಯೋ ಬೇಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತೀನಿ. ಆವಾಗ ಎಲ್ಲ ನನಗೆ ಪರ್ಸ್ನಲಾಗಿ DM ಮಾಡಿ, ಇಲ್ಲಾಂದರೆ ರೀಲ್ನ ಶೇರ್ ಮಾಡಿ, ಅದರಲ್ಲಿ ನೋಡಿಬಿಟ್ಟು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿ ಗಂಟ ನೋಡಿದರೆ ಅವ್ರಿಗೆಲ್ಲ, ಇಲ್ಲಿ ಗಂಟ ನೋಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ಆಮೇಲೆ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರು ಏನಾದ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ ಕಡೆ ಇದೆ ಅಂದ್ಬಿಟ್ಟು ಆ ಕಡೆ ನೋಡ್ಕೊಂಡು ಮಾತಾಡ್ತಿದ್ದೆ ಇಲ್ಲಿ ಇದಕ್ಕೆ. ಸೊ ಯಾ, ಆಮೇಲೆ ಇನ್ನೇನಿಲ್ಲ, ನಾನು ನಿಮ್ಮ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ಗಂಟ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡಿಬಿಡಿ. ಸರಿ, ಅಲ್ಲಿ ಗಂಟ ಸ್ಕ್ರೀನ್ ಮೇಲೆ ಇಲ್ಲಿ ಇಲ್ಲಾಂದ್ರೆ ಇಲ್ಲೆಲ್ಲಾದ್ರೂ ಬರ್ತಾ ಇರುತ್ತೆ, ಇಲ್ಲೇ ಬರ್ತಾ ಇರ್ತೀವಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಬರೋ ವೀಡಿಯೋನ ನೋಡಿ. ಸರಿನಾ? ಅಲ್ಲಿ ಗಂಟ ಟೇಕ್ ಕೇರ್ ಅಂಡ್ ಬೈ, ಸಿ ಯು.それらが結ばれるのは真の像